ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಮುಗಿಬಿದ್ದಿದ್ದಾರೆ. ತೇಜಸ್ವಿ ಸೂರ್ಯ ಮೆಟ್ರೋ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಮೆಟ್ರೋ ದರ ಹಿಡಿತವೆಲ್ಲ ಕೇಂದ್ರ ಸರ್ಕಾರದ ಬಳಿನೇ ಇದೆ. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಅವ್ರದ್ದು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರೋದು ಖಾಲಿ ಡಬ್ಬ. ಈಗ ದೆಹಲಿಯಿಂದ ಖಾಲಿ ಟ್ರಂಕ್ ತುಂಬಿಸಿಕೊಂಡು ಬರಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ, ಅಧಿಕಾರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಂತೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದ್ದೀವಿ ಅಂತೇಳಿ ಖಾಲಿ ಟ್ರಂಕ್ ಹಿಡ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ನ ತುಂಬಿಸ್ಕೊಂಡು ತರ ಕೇಳಿ ಡೆಲ್ಲಿಯಿಂದ. ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಬಿಜೆಪಿ ಕಾಂಗ್ರೆಸ್ನ ನಡುವೆ ಮೆಟ್ರೋ ದರ ಪರಿಷ್ಕರಣೆಯ ಪಾಲಿಟಿಕ್ಸ್ ನಡೀತಾ ಇದೆ. ಕೇಂದ್ರವೇ ದರ ಏರಿಸಿದ್ದು, ಈಗ ತಡೆ ಹಿಡಿದಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿದ್ಯಾರು ಅಂತ ಸಚಿವ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರವೇ ದರ ಏರಿಸಿತ್ತು, ಈಗ ಅವರೇ ತಡೆ ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ರಾಜ್ಯ ಸರ್ಕಾರವೇ ಕೊಡಬೇಕು. ಮೆಕ್ಕೆಜೋಳದ್ದು ಅದೇ, ಮೆಟ್ರೋದು ಅದೇ. ಇದೆಲ್ಲ ಕೇಂದ್ರದ ಅವಾಂತರ. ತೇಜಸ್ವಿ ಸೂರ್ಯ ಕೇಂದ್ರವೇ ದರ ಏರಿಸಿದ್ದು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸಚಿವ ಎಂಬಿ ಪಾಟೀಲ್. ಯಾರು ಏರಿಸಿದ್ರು? ಯಾರು? ಕೇಂದ್ರ ಸರ್ಕಾರ ಕಮಿಟಿ ಇರ್ತದೆ ಅದಕ್ಕೆ. ಈಗ ಮತ್ತೆ ಅದನ್ನು ತಡೆ ಹಿಡ್ದಾರ. ಮಾಡೋದೆಲ್ಲ ಇವರೇ. ಕಬ್ಬಿಗೆ ಬೆಲೆ ನಿಗದಿ ಮಾಡೋರು ಇವರೇ. ತಾವು ಕೊಡಂಗಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಮೆಕ್ಕೆಜೋಳದು ಅದೇ, ಮೆಟ್ರೋದು ಅದೇ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವಾಂತರಗಳು. ಅದನ್ನು ರಾಜ್ಯ ಸರ್ಕಾರ ಮೇಲೆ ಹೊರಿಸುವಂಥ, ಅದನ್ನು ಮೆಟ್ರೋದು ನಮ್ಮ ಹೊರಿಸುವಂಥ ಪ್ರಯತ್ನ ಮಾಡಿದರು. ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಗರಂ ಆದರು. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಟಿಕೆಟ್ ದರ ಏರಿಕೆ ಮಾಡಿ ಕಾಂಗ್ರೆಸ್ ಈಗ ಬಾಯಿ ಬಡ್ಕೋತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ. ಕೇಂದ್ರದ್ದು 13%, ರಾಜ್ಯದ್ದು 87% ಪಾಲು ಅಂತ ಸಿಎಂ ಹೇಳಿದ್ರು. ಎಂಡಿ ನೇಮಿಸೋದು, ಟೆಂಡರ್ ಕರೆಯೋದು ಯಾರು ಹೇಳಿ? ಟಿಕೆಟ್ ದರ ಏರಿಸಿ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರಿಗೆ, ಮುಖ್ಯಮಂತ್ರಿಗೆ ಇನ್ನೊಂದು ಪ್ರಶ್ನೆ. MD ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರನೇ ಅಂದರೆ MDನ ನೇಮಕ ಮಾಡೋದು ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್. ಬೆಂಗಳೂರು ಮೆಟ್ರೋ MD ಕೇಂದ್ರ ಸರ್ಕಾರ ನೇಮಕ ಮಾಡಿದಾರ? ತೋರಿಸಿ ಇದ್ರೆ ಆದೇಶ. ನಿಮ್ಮ ಆದೇಶದ ಕಾಪಿಯಲ್ಲಿ ಕೇಂದ್ರ ಸರ್ಕಾರ, ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ಮದೇ ಗೌರ್ಮೆಂಟ್ ಆರ್ಡರು ನನ್ನ ಹತ್ರ ಇದೆ. ಆಮೇಲೆ ಮೆಟ್ರೋ ಕಾಮಗಾರಿಗಳು ನಡೆಯುತ್ತಲ್ಲ, ಸಾವಿರಾರು ಕೋಟಿ ಕಾಮಗಾರಿ, 5,000, 10,000, 20,000 ಕೋಟಿ ಕಾಮಗಾರಿಗಳು ನಡೀತೈತಲ್ಲ. ಆ ಕಾಮಗಾರಿಗಳ ಟೆಂಡರ್ ಕರೆಯೋರು ಯಾರು? ನೀವೇ ಕಾಂಗ್ರೆಸ್ ಅವರು, ನೀವೇ ಕರೆಯೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.